ಕಣ್ಣೀರಿನಿಂದ ವೇದನೆಯಿಂದ ಬರುವಂಥ ಪ್ರತಿಯೊಂದು ಆತ್ಮಗಳನ್ನು ಅಪ್ಪ ಸಂತೈಸುವಾತನು ನೀನು ಸ್ವಾಮಿ. ನಿಮ್ಮ ಪರಿಶುದ್ಧವಾದ ಜೀವವುಳ್ಳ ವಾಕ್ಯದಿಂದ ಸಂತೈಸುವಾತನು ನೀನು ಸ್ವಾಮಿ. ಈ ವೇಳೆಯಲ್ಲಿ ತಂದೆ ಅಪ್ಪ, ನಮ್ಮ ಆರಾಧನೆಗಳಿಂದ ನಿಮಗೆ ಎಲ್ಲ ಮಹಿಮೆಯು ಸ್ವಾಮಿ. ಅಪ್ಪ, ಎಲ್ಲರೂ ಪೂರ್ಣ ಮನಸ್ಸಿನಿಂದ ತಂದೆ, ಪೂರ್ಣ ಬಲದಿಂದ ರಾಜ ನಿಮ್ಮನ್ನು ಆರಾಧಿಸುವಂತೆ ರಾಜ್ಯ, ನೀವು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿಕೊಳ್ಳುವಂತೆ ಸ್ವಾಮಿ. ಅಪ್ಪ, ಈ ವೇಳೆಯಲ್ಲಿ ಮಹಿಮೆಯಾಗಿ ದೇವರ ಆತ್ಮನು ತಾನೇ ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕು ಸ್ವಾಮಿ. ಹೌದು ರಾಜ, ನೀವು ಕಾರ್ಯವನ್ನು ಮಾಡುವುದಕ್ಕಾಗಿ ನಿಮ್ಮನ್ನು ಸ್ತೋತ್ರಿಸುತ್ತೇನೆ ರಾಜ್ಯ. ಇಲ್ಲಿ ಅಪ್ಪ, ನಿಮ್ಮ ಚಿತ್ತವು ಮಾತ್ರ ನೆರವೇರುವಂತೆ ರಾಜ್ಯ, ಯೇಸುವಿನ ನಾಮದಲ್ಲಿ ತಂದೆ ಬೇಡ್ಕೊಳ್ತಾ ಇದ್ದೀವಿ ರಾಜ್ಯ. ಆಮೆನ್. ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಜೋರಾಗಿ ಕೈಗಳನ್ನು ರಾಜ್ಯ ಕರ್ತನ ನಾಮವನ್ನು ಗಣಪಡಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಏಸಪ್ಪ ನಮ್ಮ ಮಧ್ಯದಲ್ಲಿದ್ದಾನೆ. ಪವಿತ್ರಾತ್ಮನು ನಮ್ಮ ಒಬ್ಬೊಬ್ಬರನ್ನು ತುಂಬಿಸಬೇಕಾಗಿ ಬೇಡಿಕೊಳ್ಳೋಣ. ಹಲ್ಲೆಲೂಯಾ. ಲಿವಿಂಗ್ ವಾಟರ್ಸ್ ಫ್ಲೋ ಆನ್. ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಚಲಿಸಲಿ. ದೇವರ ಆತ್ಮನು ನಮ್ಮ ಮಧ್ಯದಲ್ಲಿ ಚಲಿಸಲಿ. ಹಲ್ಲೆಲೂಯಾ. ಆತನು ನಮ್ಮನ್ನು ನಡೆಸುತ್ತಾನೆ. ಎಲ್ಲ ಘನತೆಯನ್ನು ಆತನಿಗೆ ಸಲ್ಲಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. Living waters flow, sweep away our pain, bring your healing to our hearts, help us love once again. Ellaru seri helana, living waters, living waters flow, sweep away our pain, bring your healing to our heart, help us love once again. Blood of Jesus flow, sweep away our pain, bring your healing to our heart. Jesus, nandri Sapa. Thank you Jesus. He is the center of attraction. அவர் ஒருவர் தான் கவர்ச்சி நாயகர் எங்க சபையில. ஹல்லேலூயா. எங்களுக்காக எல்லாவற்றையும் சுமந்து கொண்டார். கல்வாரி நாயகனாக இருக்கிறார். ஹல்லேலூயா. கவர்ச்சி நாயகர் ஆராதிக்கலாமா? ஹல்லேலூயா. ಥ್ಯಾಂಕ್ ಯು ಜೀಸಸ್. இந்த வேளையில கூட அவர் எங்களை ஒருத்தரையும் நிரப்பிக் கொண்டிருக்கிறார். அவர் பிரசன்னத்தையால் எங்கள் ஒருத்தரையும் நிரப்பிக் கொண்டிருக்கிறார். அவருக்கு நன்றிகளை செலுத்தலாமா? தேங்க் யூ ஜீசஸ். கவர்ச்சி நாயகரே, கண்களில் நிறைந்தவரே, கரம் பிடித்தவரே, கைவிடாத கண்மலையே என்று சொல்லி பாடலாமா? எல்லாம் உணர்ந்து பாடலாமா? ஏசப்பாவை மகிமைப்படுத்தலாமா? தேங்க் யூ ஜீசஸ் என்று சொல்லிக்கொண்டே இருங்க. அவர் நல்லவர். தேங்க் யூ லார்ட்.
நடத்துகிறார், இடக்கையால் தாங்குகிறார். ஹalleluya. வலக்கையால் தழுவுகிறார். ஹalleluya. எனக்கு உரியவரே, இதயம் ஆள்பவரே, உமக்கு நன்றி. இது கடைசியாக பாடலாமா? உணர்ந்து ஏசப்பாக்கு ஒப்பு கொடுத்து பாடலாமா? இடக்கையால் தாங்குகிறீ, வலக்கையால் தழுவுகிறீ, இடக்கையால் தாங்குகிறீ, வலக்கையால் தழுவுகிறீ. எனக்குரியவரே என்று சொல்லலாமா? His grace is new every morning. Hallelujah. ஒரு நாளும் எங்களுக்கு புது கிருபை தந்து நடத்தி கொண்டு வருகிறார். ದೇವಾ ನಿನ್ನ ದಯೆ ಎಷ್ಟೋ ದೊಡ್ಡದಾಗಿದೆ. Hallelujah. We are saved by His grace. Hallelujah. ನನ್ರಿ ಯೇಸಪ್ಪ. Thank you Jesus. ದೇವಾ ನಿನ್ನ ದಯೆ ಎಷ್ಟೋ ದೊಡ್ಡದು ಎಂದು ಹೇಳಿ ಆತನ ನಾಮವನ್ನು ಗಣಪಡಿಸೋಣ. Hallelujah. ಥ್ಯಾಂಕ್ ಯು ಜೀಸಸ್. ಎಲ್ಲ ಕರಗಳನ್ನು ತಟ್ಟಿ ಕರ್ತನ ನಾಮವನ್ನು ಗಣಪಡಿಸೋಣ. ಆತನೊಬ್ಬನಿಗೆ ಮಹಿಮೆಗಳನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಲವ್ ಯು ಜೀಸಸ್. ನಮ್ಮ ಸಂತತಿ ಪೂರ್ತಿ ಆತನ ನಾಮವನ್ನು ಗಣಪಡಿಸಬೇಕು. ನಾವು ಆತನಿಗೆ ಸರೆಂಡರ್ ಮಾಡೋಣ. ಹಲ್ಲೆಲೂಯಾ. ಒಂದು ಕ್ಷಣವೂ ನಮ್ಮನ್ನು ಮರೆಯದೆ ಕಾದ ದೇವನನ್ನು ಘನತೆಗಳನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಅಪಾರವಾದದು. ಎಲ್ಲರೂ ಸೇರಿ ಆಡೋಣ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಅಪಾರವಾದದು. ಒಂದು ಕ್ಷಣ ನಮ್ಮನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಒಂದು ಕ್ಷಣ ನಮ್ಮನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ ಕರ್ತನಿಗೆ. ಎಲ್ಲರೂ ಸೇರಿ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ. ನನ್ನ ಸಂತತಿಯು ನಿನ್ನ ಪಾದಕ್ಕೆ ಮುದ್ದಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ಎಲ್ಲರೂ ಸೇರಿ ಹೇಳಿ. ನನ್ನ ಸಂತತಿಯು ನಿನ್ನ ಪಾದಕ್ಕೆ ಮುದ್ದಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ. ಪ್ರಭು ನಿನ್ನ ವಚನ ನನ್ನ ಕಾಲಿಗೆ ದೀಪವು, ಅದುವೇ ನನ್ನ ಬಾಳಿಗೆ ಬೆಳಕು ಆಗಿದೆ. ಆತನ ವಚನ. ಪ್ರಭು ನಿನ್ನ ವಚನ ನನ್ನ ಕಾಲಿಗೆ ದೀಪವು, ಅದುವೇ ನಮ್ಮ ಬಾಳಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ ಕರ್ತನಿಗೆ. ಎಲ್ಲರೂ ಸೇರಿ
you, Lord. Jesus. Jesus, hallelujah. We worship you, Master. நன்றி சொல்லாமல் இருக்கவே முடியாது பல நன்மை செய்த இயேசுவுக்கே நன்றி 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 என்று சொல்லி நான் துதிப்பேன் நாள்தோறும் நன்றி நன்றி சொல்லி நான் துதிப்பேன் நாள்தோறும் போற்றுவேன் எத்தனை நன்மைகள் என் வாழ்வில் செய்தார் ஏராளமாய் நன்றி சொல்வேன் எத்தனை நன்மைகள் என் வாழ்வில் ஏராளமாய் நன்றி சொல்வேன் அத்தனையும் நினைத்து நினைத்து நான் துதிப்பேன் ஆண்டவரை போற்றுவேன் அத்தனையும் நினைத்து நினைத்து நான் துதிப்பேன் இயேசுவையே போற்றுவேன் நன்றி சொல்லாமல் இருக்கவே முடியாது பல நன்மை செய்த இயேசுவுக்கே நன்றி 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 என்று சொல்லி நான் நாள்தோறும் போற்றுவேன். ஆமென். என் தேவன் யார் தெரியுமா? எங்களுக்கு ஜீவன் கொடுத்த தேவன். நாங்கள் மரண பள்ளத்தாக்கில போகும் பொழுது எங்களை கைப்பிடித்து எடுத்த தேவன். ஹல்லேலூயா ஹல்லேலூயா. அந்த மாதிரி ஜீவன் உள்ள தேவனை ஆராதிக்கிறோம். கைகளை தட்டி ஜோராக மரண பள்ளத்தாக்கில் நான் நடக்கும் போதெல்லாம் என்னோடு கூட இருந்தீங்களே, மீண்டும் எனக்கு புது ஜீவன் தந்தீங்களே, ஒரு ரத்தத்தின் நிமித்தம் எனக்கு புது ஜீவன் கொடுத்தீங்களே, உனக்கு கொடான கொடி நன்றி ஏசப்பா. We love you. மரண பள்ளத்தாக்கில் நான் நடக்கும் போதெல்லாம் பாதுகாத்து வந்தீரையா. மரண பள்ளத்தாக்கில் நான் நடக்கும் பாதுகாத்து வந்தீரையா. மீண்டும் ஜீவனை கொடுத்து நீரேன் வாழ வைத்தீரையா. மீண்டும் ஜீவனை கொடுத்து நீரேனை வாழ வைத்தீரையா. நன்றி சொல்லாமல் இருக்கவே பல இயேசுவுக்கே நன்றி 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 என்று நாள்தோறும் போற்றுவேன். நன்றி சொல்லி நான் துதிப்பேன் நாள்தோறும் போற்றுவேன். தேவன் அருளிய எண்ணி முடியாத ஈவுகளுக்காய் ஸ்தோத்திரம். தேவன் அருளிய எண்ணி முடியாத ஈவுகளுக்காய் ஸ்தோத்திரம். அளவில்லாத அவர் கிருபைகளுக்காய் ஆயுள் முழுதும் ஸ்தோத்திரம். அளவில்லாத அவர் கிருபைகளுக்காய் ஆயுள் முழுதும் ஸ்தோத்திரம். நன்றி சொல்லாமல் இருக்கவே முடியாது பல நன்மை செய்த இயேசுவுக்கே
ದೂರು ತೋಚುವೆ. ಆಮೆನ್. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿಯೇ ಹೇಳಪ್ಪ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಸುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುತ್ತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿಮ್ಮನ್ನೇ ಹಾಡಿ ಹೊಗಳುವೆ. ಜೀವನವೆಲ್ಲ ನಿಮ್ಮನ್ನೇ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ನೀವೆಷ್ಟು ಒಳ್ಳೆಯವ್ರಪ್ಪ, ಈ ಹಾಡು ನಿನಗಾಗಿಯೇ. ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು. ನನ್ನೇಸುವೆ, ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಪರಲೋಕವೆಲ್ಲ ನಿನ್ನದೇಸಯ್ಯ, ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನಮ್ಮನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನಮ್ಮನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವ್ರಪ್ಪ, ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ಈ ಹಾಡು ನಿಮಗ ಹಾಡುವೆನು. ನನ್ನೇಸುವೆ, ನನ್ನ ಜೀವವೆಲ್ಲ ನೀನೇಸಯ್ಯ, ನನ್ನ ಉಸಿರೆಲ್ಲ ನಿಮ್ಮದೇಸಯ್ಯ. ನನ್ನ ಜೀವವೆಲ್ಲ ನಿಮ್ಮದೇಸಯ್ಯ, ನನ್ನ ಉಸಿರೆಲ್ಲ ನಿಮ್ಮದೇಸಯ್ಯ. ನೀನಿರದ ಒಂದು ಕ್ಷಣ ನನ್ನ ಬದುಕು ಬರಿ ಶೂನ್ಯ. ನೀನಿರದ ಒಂದು ಕ್ಷಣ ನನ್ನ ಬದುಕು ಬರಿ ಶೂನ್ಯ. ನೀನಿರಲು ಬಾಳೆಲ್ಲ ಹರುಷಾನಂದ. ನೀನಿರಲು ಬಾಳೆಲ್ಲ ಹರುಷಾನಂದ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ
ಯೇಸುವೆ ಓ ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ ನೀವೆಷ್ಟು ಒಳ್ಳೆಯವ್ರಪ್ಪ ನಿನ್ನ ಪ್ರೀತಿಯೇ ಹೇಳಪ್ಪ ನೀವೆಷ್ಟು ಒಳ್ಳೆಯವ್ರಪ್ಪ ನಿನ್ನ ಪ್ರೀತಿಯೇ ಹೇಳಪ್ಪ ಹಾಡುವೆನು ನನ್ನೆಸುವೆ ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ 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 ನನ್ನ ರಾಜನೇ ನನ್ನ ಕುರುಬನೇ ನನ್ನ ಕಾಯುವವನೇ ನನ್ನ ಕಾಣ್ಬವರೇ ಓ ಹಲ್ಲೆಲೂಯ ಪೋದುಮಾನವರೇ ಪುದುಮೆಯಾನವರೇ ಹಲ್ಲೆಲೂಯ 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 ನನ್ನನ್ನು ಕಾಯುವವನೇ ಹಲ್ಲೆಲೂಯ ಹಲ್ಲೆಲೂಯ ಪರಲೋಕವೆಲ್ಲ ನಿಮ್ಮದೇ ಸಯ್ಯ ನಾವು ಕೂಡ ಅಲ್ಲಿಗೆ ಬರುವೇವಯ್ಯ ಪರಲೋಕವೆಲ್ಲ ನಿಮ್ಮದೇ ಸಯ್ಯ ನಾವು ಕೂಡ ಅಲ್ಲಿಗೆ ಬರುವೇನಯ್ಯ ನೀ ಬೇಗನೆ ಬರಲಿರುವೆ ಕೈ ಹಿಡಿದು ಕರೆದೊಯ್ಯುವೆ ನೀ ಬೇಗನೆ ಬರಲಿರುವೆ ಕೈ ಹಿಡಿದು ಕರೆದೊಯ್ಯುವೆ ಶಾಶ್ವತ ಸ್ಥಾನದಿ ನಮ್ಮನ್ನು ನೀನೇ ನಿಲ್ಲಿಸುವೆ ಶಾಶ್ವತ ಸ್ಥಾನದಿ ನಮ್ಮನ್ನು ನೀನೇ ನಿಲ್ಲಿಸುವೆ ನೀವೆಷ್ಟು ಒಳ್ಳೆಯವ್ರಪ್ಪ ನಿನ್ನ ಪ್ರೀತಿ ಹೇಳಪ್ಪ ನೀವೆಷ್ಟು ಒಳ್ಳೆಯವ್ರಪ್ಪ ನಿನ್ನ ಪ್ರೀತಿ ಹೇಳಪ್ಪ ಈ ಹಾಡು ನಿನಗಾಗಿಯೇ ಈ ಹಾಡು ಹಾಡುವೆನು ನನ್ನೇಸುವೆ Hallelujah, 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 hallelujah. Oh, hallelujah, Rabala Shanda Rabalama, oh, Rikabalandari Alaba, hallelujah, hallelujah. ಇದು ಯೇಸಪ್ಪ ಎಂಗಳಿಗೆ ಕೊಡುತ್ತ ಪ್ರಾಮಿಸ್. ಹಲ್ಲೆಲೂಯಾ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ಅಲ್ಲಿ ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ನಿಮ್ಮನ್ನು ಬಂದು ಕರೆದೋಗುವೆನು. ಹಲ್ಲೆಲೂಯಾ. ನಮ್ಮ ಯೇಸು ಮಧ್ಯವಾನத்தில் எங்கள் தேவன் வரப்போகிறார். ஹalleluya. ಆತನು ಬೇಗನೆ ಬರಲಿದ್ದಾನೆ. ஹalleluya. ಆತನನ್ನು ஹalleluya. ஆண்டவர் செய்த நன்மைகள் எண்ணி முடியாது. அதனால பக்தன் சொல்லுனான், நன்றி சொல்லாமல் இருக்கவே முடியாது. பல நன்மை செய்த இயேசுவுக்கு ஹல்லேலூயா. எத்தனை நன்மைகள் என் வாழ்வில் செய்தாரே, எப்படி நான் நன்றி சொல்வேன்? அத்தனையும் நினைத்து நான் துதிப்பேன். ஆண்டவரே போற்றுவேன். நன்றி சொல்லாமல் இருக்கவே முடியாது. பல நன்மை செய்த இயேசுவுக்கே கைகளை உயர்த்தி நன்றி 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 என்று சொல்லி நான் துதிப்பேன். நான்
நாள்தோறும் போற்றுவே. நன்றி சொல்லாமல் இருக்கவே முடியாது. பல நன்மை செய்த இயேசுவுக்கே நன்றி 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 என்று சொல்லி நான் துதிப்பேன். நாள்தோறும் போற்றுவே. ஆமென். ಎಲ್ಲ ರಬಾಬ ಸಂತಾರ ಅವ್ರು செய்த நன்மைகளுக்காக ஆமென். ஓ லார்ட் ஐ வர்ஷிப் யூ. ஆண்டவரை நேசிக்கிறீங்களம்மா ஏசப்பாவே? அப்ப இந்த பாடல் நீங்க உணர்ந்து பாடுங்க. உங்க வாழ்க்கையில எவ்வளவு நன்மைகள் செய்திருக்கிறார். ஹalleluya. நன்றி சொல்லலாமா? ஹalleluya. praise the Lord. நன்றி சொல்லாமல் இருக்கவே முடியாது. பல நன்மை செய்த இயேசுவுக்கே நன்றி 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 என்று சொல்லி நான் துதிப்பேன். நாள்தோறும் போற்றுவேன். நன்றி 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 என்று சொல்லி நான் துதிப்பேன். நாள்தோறும் போற்றுவேன். ஏத்தனை நன்மைகள் என் வாழ்வில் செய்தார். ஏராளமாய் நன்றி சொல்வேன். ஏத்தனை நன்மைகள் என் வாழ்வில் செய்தார். ஏராளமாய் நன்றி சொல்வேன். அத்தனையும் நினைத்து நினைத்து நான் துதிப்பேன். ஆண்டவரை போற்றுவேன். பாடுங்களா? அத்தனையும் நினைத்து நினைத்து நான் துதிப்பேன். ஆண்டவரை போற்றுவேன். நன்றி சொல்லாமல் இருக்கவே பல நன்மை செய்த இயேசுவுக்கே நன்றி 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 என்று சொல்லி நான் துதிப்பேன். நாள்தோறும் போற்றுவேன். நாள்தோறும் போற்றுவேன். ஆமென். எவ்வளவு பேருக்கு ஆண்டவர் நன்மைகளை செய்திருக்கிறார். மரண பள்ளத்தாக்கில் நீங்கள் போகும்போது அவர் உங்களை காத்து கொண்டிருக்கிறாரா? சொல்லுங்க. மரண பள்ளத்தாக்கில் நான் போகும்போதெல்லாம் என்னை காப்பாற்றினவர். ஹல்லேலூயா. டிஜிஎஸ் தினகரன் ஐயா அவருக்கு கிட்னி ஃபெயிலியர் ஆயிடுச்சு. உபவாசம் அதிகமாக செய்ததுனால சுகர் வந்து கிட்னி ஃபெயிலியர் ஆயிடுச்சு. மட்ராஸ் கவர்மெண்ட் ஹாஸ்பிட்டலில் கிட்னி டிரான்ஸ்பிளான்ட் ஆச்சு. வேற ஒரு கிட்னி கொடுத்தாரு. அந்த கிட்னியை இவருக்கு ஆப்ரேஷன் செய்து அந்த கிட்னியை உள்ளே போட்டிருக்கிறாரு. அந்த இரவு அந்த ரூம் முழுவதும் பொல்லாத ஆவியின் சைன்யம் இறங்குது. எங்கே பார்த்தாலும் பிசாசு. சாத்தான் வந்து நின்று கொண்டு சொன்னான், தினகரன் உன்னுடைய முடிவு வந்துருச்சு. போட்டிருக்கிற கிட்னி இனிமேல் வேலை செய்யாது. உன் ஊழியம் ஆயிடுச்சு. உன் கதை முடிஞ்சு போனச்சுன்னு சொல்லி நெகட்டிவ் தாட்ஸ் நெகட்டிவ் வேர்டு சொல்லிக்கொண்டே இருக்கிறான்.
ஒரு இருள் சூழ்ந்து கொண்டிருக்குது அந்த இடத்துல. என்ன பண்ண வேண்டுமோ தெரியல, ஜெபம் கூட செய்ய முடியல. இயேசுவே என்று கூப்பிட்டார். உடனேயே அந்த இடத்துல ஒரு 12 அடி ஒரு மனிதன் இறங்கி வந்தான். அவனுடைய நடுக்கட்டிலே ஒரு பெரிய கத்தி இருந்தது. அவன் சொன்னான், நான் மிகாவேல் தூதன். உன்னுடைய நிலைமையை பார்த்து ஆண்டவர் இங்க என்னை அனுப்பியிருக்கிறார் என்று சொல்லி கைகளை தட்டி அந்த தேவனை ஆராதனை செய்யலாமா? ஜோரா கைகளை தட்டி அந்த தேவனை ஆராதனை செய்யலாமா? உன்னை மரண பள்ளத்தாக்கில் கைவிட மாட்டார்மா. சும்மா இருக்கிறீங்களே, ஜோரா கரங்களை தட்டி என் ஆண்டவர் நல்லவர் நல்லவர் நல்லவர். ஹல்லேலூயா. எவ்வளவு ஆக்சிடென்ட் நடக்க வேண்டியது, ஆனா ஆண்டவர் ತಪ್ಪಿದ್ದಾರೆ. ಕೈಗಳೇ ತಟ್ಟುங்கள். ಎಷ್ಟು ಅಪಘಾತಗಳು ಆಗಬೇಕಾಗಿತ್ತು, ದೇವರು ನಿಮ್ಮನ್ನ ಕಾಪಾಡಿದ್ದಾನಲ್ಲ. ಕೈಗಳನ್ನು ತಟ್ಟಿ ರಬ ಬಬ ಬಬ ಶಂದ ರಬ ಕಬ ರಬ ಬಬ ಬಬ ಓ ರಬ ಬಬ ಬಬ ரஷிகரல ரப பப பப பப. ஆண்டவர் பிரசன்னம் இறங்கி கொண்டிருக்குது உங்கள் மேலே. ஆமென். பரிசுத்த ஆவி இறங்கி கொண்டிருக்கிறார். கைகளை தட்டி ரப பப பப ஷக்கரல ரப கபதரல பப 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 ஓ ரப கப ரப. அந்த மிகாவேல் தூதன் சொன்னானா, அவன் வந்த உடனே பாருங்கள், ஒருத்தரும் இல்லையா அங்கே, பொல்லாத ஆவிகள் எல்லாம் ஓடி போயிடுச்சு. அவன் சொன்னானா, கவலைப்படாதே, இயேசு சொல்லி அனுப்பியிருக்கிறார். உனக்கு கொடுத்திருக்கிற இந்த கிட்னி நீ இருக்கிற மட்டும் வேலை செய்கிறது, நீ தொடர்ந்து ஊழியம் செய்கிற என்று சொன்னானா. கைகளை தட்டி, அப்பா அப்பா, நீங்க இருக்கிறதுனாலே நாங்களும் வாழ்கிறோம், நீங்க பொழைக்கிறதுனாலே நாங்களும் பொழைக்கிறோம். எங்கள் ஜீவனே உமக்கு, எங்கள் ಜೀವನೇ ಉಮಕ್ಕಾಗ, ನನ್ನ ಪ್ರಾಣ ನಿನಗೋಸ್ಕರವೇ ಯೇಸಪ್ಪ. கைகளை உயர்த்தி சொல்லலாமா? மரண பள்ளத்தாக்கில் நான் நடக்கும் போதெல்லாம் பாதுகாத்து வந்தீரையா. மரண பள்ளத்தாக்கில் நான் நடக்கும் போதெல்லாம் மீண்டும் ஜீவனே மீண்டும் ஜீவனே கொடுத்து நீர் எனக்கு வாழ வைத்தீரையா. நம்புறீங்களா? மீண்டும் ஜீவனே கொடுத்து நீர் எனக்கு. மேண்டோலின், குட்டியா மேண்டோலின். நன்றி சொல்லாமல் இருக்கவே முடியாத இயேசுவுக்கே நன்றி 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 என்று துதிப்பேன், நாள்தோறும் போற்றுவேன், நாள்தோறும் போற்றுவேன். தேவன் அருளிய எண்ணி முடியாத ஈவுகளுக்காய் ஸ்தோத்திரம். தேவன் அருளிய எண்ணி முடியாத ஈவுகளுக்காய் ஸ்தோத்திரம். அளவில்லாத அவர் கிருபைகளுக்காய் ஆயுள் முழுது ஸ்தோத்திரம். அளவில்லாத அவர் கிருபைகளுக்காய் ஆயுள் முழுது ஸ்தோத்திரம். சொல்லுங்க, நன்றி சொல்லாமல். இயேசுவுக்கே நன்றி 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 என்று சொல்லி நான் துதிப்பேன்,
நாள்தோறும் போற்றுவே, நாள்தோறும் போற்றுவே, நாள்தோறும் போற்றுவே, இசையா நாள்தோறும் போற்றுவே. மரண பள்ளத்தாக்கில் நான் நடக்கும் போதெல்லாம் பாதுகாத்து வந்தீரையா. கைகளை உயர்த்தி சொல்லலாமா? மரண பள்ளத்தாக்கில் நான் நடக்கும் போதெல்லாம் பாதுகாத்து வந்தீரையா. மீண்டும் ஜீவனே கொடுத்து நீர் எனக்கு வாழ வைத்தீரையா. மீண்டும் ஜீவனே கொடுத்து நீர் எனக்கு வாழ வைத்தீரையா. நன்றி சொல்லாமல் நன்மை செய்த இயேசுவுக்கே நன்றி 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 என்று சொல்லி நான் துதிப்பேன். நாள்தோறும் போற்றுவே. ஜோரா கைகளை தட்டி, ஏசப்பா நீங்க செய்த நன்மைக்காக நன்றி. நாங்க இருப்பதும் நிர்மூலமாகாததும் உம்முடைய சுத்த கிருபை. ஹalleluya hallelujah 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 hallelujah. Thank you Holy Spirit, thank you Holy Spirit. Acknowledge your presence here Lord. Amen. Hallelujah. Thank you Lord. எல்லா பைபிள் எடுத்துக்கொள்ளலாமா? ಎಲ್ಲ ಬೈಬಲ್ ತೆಗೆದುಕೊಳ್ಳಿ. ಕೀರ್ತನೆ 19, ಸಂಗೀತಂ 19, Psalms 19. ಲೂಯಿಸ್ ಕನ್ನಡ ಓದ್ತೀಯಪ್ಪ? ಕನ್ನಡ ಓದ್ತೀಯಪ್ಪ? ಇಲ್ಲಿದೆಪ್ಪ ಬೈಬಲ್, ಎಲ್ಲಿದೆ? ಕಮ್ ಕಮ್ ಕಮ್. ಒಂದು ವಾಕ್ಯ ನೀವು ಓದು, ಒಂದು ವಾಕ್ಯ ಅವರು ಓದ್ತಾರೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತಿದೆ. ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಶಬ್ದವಿಲ್ಲ, ಮಾತುವಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಅವನು ತನ್ನ ಮಂಟಪದೊಳಗಿಂದ ಬರುವ ಮೊದಲುಗಳು ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸ ಪಡುತ್ತಾನೆ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು.
ಯೆಹೋವನ ಕಟ್ಟಕ್ಕೆ ನಂಬಿಕೆಯ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ಭಯ ಪರಿಶುದ್ಧವಾದದೆ, ಅದು ಶಾಶ್ವತವಾದದೆ. ಯೆಹೋವನ ವಿಧಿಗಳು ಯಥಾರ್ಥವುಳ್ಳವಾದಗಳು, ಅವು ಕೇವಲ ನ್ಯಾಯವಾಗಿವೆ. ಅವುಗಳ ಮೂಲಕ ನಿನ್ನ ದಾಸಿಗಳಿಗೆ ಎಚ್ಚರವಾಗುತ್ತದೆ. ಅವುಗಳು ಕೈಗೊಳ್ಳಗಳಿಂದ ಬಹಳ ಫಲವುಂಟಾಗುತ್ತದೆ. ಅದಲ್ಲದೆ ಬೇಕೆಂದು ಪಾಪ ಮಾಡುತ್ತದೆ. ನಿನ್ನ ದಾಸನನ್ನು ಕಾಪಾಡುವುದು. ಅಂಥ ಪಾಪಗಳು ನನ್ನಲ್ಲಿ ಹಳಿದಿರಲಿ, ಆಗದಿರಲಿ. ಆಗ ನಾನು ತಪ್ಪಿಲ್ಲದೆ ದ್ರೋಗಕ್ಕೆ ಒಳಗಾಗುವುದಿಲ್ಲ. Amen. நான் வேணும் என்று சொல்லி பாவத்தை செய்யக்கூடாது. You should not sin unwantedly. ಏನಂತಿದೆ ವಾಕ್ಯ ಓದಿ, 14ನೇ ವಾಕ್ಯ, 13ನೇ ವಾಕ್ಯ. ಬೇಕೆಂದು ಪಾಪ ಮಾಡದಂತೆ. என்னம்மா என்ன தமிழ் என்ன சொல்றாரு? துணிகரமாக பாவம். தெரியும் பாவம் என்று சொல்லி ಕೂಡ என்ன செய்யக்கூடாது. ನೋಡಿ, ಅಂಥ ಪಾಪಗಳು ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣವಾ? ನಿನ್ನ ವಿರುದ್ಧವಾಗಿ ನಾವು ಬೇಕೆಂದು ಪಾಪ ಮಾಡದಂತೆ ಯೇಸುವಿನ ನಾಮದಲ್ಲಿ ತಂದೆಯೇ ನಮ್ಮನ್ನು ಕಾಪಾಡು. ಅಂಥ ಪಾಪಗಳು ನಮ್ಮನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. அறிந்தும் நாங்கள் பாவத்தை செய்யக்கூடாது. எது பாவம் எது பாவமல்ல என்று எங்களுக்கு வசனம் இருக்குது. அதனால வேதத்தை 66 புஸ்தகங்களை படிச்சும் பாவத்தை செய்யக்கூடாது. பரிசுத்தர் இன்னும் பரிசுத்தனாகட்டும், ನೀತಿಮಾನ್ ಇನ್ನும் ನೀತಿಮಾನಾಗட்டும். ಈಗೋ ನಾನು ಬೇಗನೆ ಬರುತ್ತೇನೆ. ಪರಿಶುದ್ಧನು ಇನ್ನೂ ಪರಿಶುದ್ಧವಾಗಲಿ, ನೀತಿವಂತನು ಇನ್ನೂ ನೀತಿವಂತನಾಗಲಿ, ಮೈಲಿಗೆಯಾದವನು ಇನ್ನೂ ಮೈಲಿಗೆಯಾಗಲಿ. ನಾ ಬರುತ್ತಾ ಇದ್ದೇನೆ. ನಾಯಿಗಳಂತಿರುವವರು, ಜಾರರು, ವ್ಯಭಿಚಾರಿಗಳು, ವಿಗ್ರಹ ಆರಾಧಕರು ಪರಲೋಕ ರಾಜ್ಯವನ್ನು ಸೇರೋದಿಲ್ಲ. Amen. So be careful. துணிகரமாய் பாவத்தை செய்யக்கூடாது. பாவம் என்றும் தெரியும், ಪಾವಂ ಎಂದು ತರಿயும். ಪಾಪ ಏನೆಂಬುದಾಗಿ ಗೊತ್ತಿದೆ, ಆದರೂ ನಾವು ಮಾಡಬಾರ್ದು. ನಮಗೆ ಅದಕ್ಕೆ ಅಂತಲೇ ದೇವರು ಕೃಪೆಯನ್ನು ಕೊಟ್ಟಿದ್ದಾನೆ. ಗ್ರೇಸ್ ಈಸ್ ಗಿವನ್ ಟು ಅಸ್. ಆಮೆನ್. ಹಲ್ಲೆಲೂಯಾ. ಬೈಬಲ್ ಕೆಳಗಡೆ ಇಟ್ಬಿಟ್ಟು ಥ್ಯಾಂಕ್ ಯು ಜೀಸಸ್. ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸ್ವೀಟಿ, ಆಂಟೋ, ಲಾರೆನ್ಸು, ಪ್ರಮೀಳಾ, ಮಾರ್ತಮ್ಮ, ಆಶೀರು, ಇವರೆಲ್ಲರನ್ನೂ ದೇವರು ಆಶೀರ್ವದಿಸಲಿ. ಆಮೇಲೆ ಅವರೆಲ್ಲರೂ ಸಹಾಯ ಮಾಡಿದ್ದಾರೆ. ಸೊ ಹಾಗಾದರೆ ಈ ಮಕ್ಕಳು ಏನು ಕಲ್ತಿದ್ದಾರೆ ನೋಡಬೇಕಲ್ವಾ? ಅಲೆನ್, ವೇರ್ ಆರ್ ಯು? ಕಮ್. I have seen the victory of Jesus. Glory be to God. Man, I have seen the victory of Jesus. Glory be to God. Amen. When I look to my right, I see Jesus has conquered.
When I look to my left, I see Jesus has conquered. When I look to my back, I see Jesus has conquered. When I look to my friend, I see Jesus has conquered. Hallelujah, 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 hallelujah. I have seen the victory of Jesus. Glory be to God. Amen. I have seen the victory of Jesus. Glory be to God. Amen. When I look to my right, I see Jesus has conquered. When I look to my left, I see Jesus has conquered. When I look to my back, I see Jesus has conquered. When I look to my friend, I see Jesus has conquered. Hallelujah, 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 hallelujah. I have seen the downfall of Satan. Glory be to God. Amen. I have seen the downfall of Satan. Glory be to God. We wanna sing, we wanna sing, we wanna see Jesus lifted high. We wanna sing, we wanna sing, we wanna see Jesus lifted high. We wanna see Jesus lifted high. A banner that flies across the sky, that all men might see the truth and know He is the way to heaven. We wanna see, we wanna see, we wanna see Jesus lifted high. We wanna see, we wanna see, we wanna see Jesus lifted high. ಮಾಡಿದ್ದಾರೆ. ಸೊ ಕಲರಿಂಗ್ ನಾವು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಜಲ್ಲಿ ನೋಡಿ ಹೆಂಗೆ ಕಲರ್ ಮಾಡಿದ್ದಾರೆ. ಇದು ಮಾಡಿರೋದು ಜೇಮ್ಸ್, ತಬಿತಾ ಮತ್ತು ಏಂಜಲ್. ಇವರೇ ಕಲರಿಂಗ್ ಕಾಂಪಿಟೇಷನಲ್ಲಿ ಇವರೇ ಪ್ರೈಸ್ ವಿನ್ನರ್ಸ್. ಮತ್ತು ಸೊ ಅದರ್ ಕಾಂಪಿಟೇಷನ್ಸ್ ಇತ್ತು. 3 days ಇದ್ದ ಕಾಂಪಿಟೇಷನಲ್ಲಿ ಕ್ವಿಸ್ ಕಂಡಕ್ಟ್ ಮಾಡಿದ್ವಿ. ಸೊ ಫಸ್ಟ್ ಪ್ರೈಸ್ ಬಂದು ಇಟ್ ಈಸ್ ಶೇರ್ಡ್ ಬಿಟ್ವೀನ್ ಇಬ್ಬರ ಮಧ್ಯೆ ಶೇರ್ ಆಗಿದೆ, ಡೆಬಿ ಮತ್ತು ಜೆರಮ. ರೋಮನ್ ಸೆಕೆಂಡ್ ಪ್ರೈಸ್ ಕ್ವಿಸ್ ಕಾಂಪಿಟೇಷನ್. ಜೀಸಸ್ ಬಗ್ಗೆ ಎಲ್ಲ ಆನ್ಸರ್ ಮಾಡಿದ್ದಾರೆ. VBS ಅಲ್ಲಿ ಏನು ಸ್ಪೆಷಲ್ ಅಂದರೆ 3 days ಆದಮೇಲೆ ನಾವು ಅವ್ರನ್ನ ಸುಮ್ಮನೆ ಕೇಳಿದ್ವಿ, ನಾವು ಹೇಳ್ಕೊಟ್ಟಿಲ್ಲ. VBS ಆದಮೇಲೆ 3 days ಆದಮೇಲೆ ಅವ್ರನ್ನ ಕೇಳಿದ್ವಿ, ನೀವು 3 days ಅಲ್ಲಿ ಏನು ಕಲ್ತ್ಕೊಂಡಿದ್ದೀರಾ ಅಂತ. ಅವ್ರು ಹೇಳಿದ್ರು, ವಿ ಹ್ಯಾವ್ ರಿಸೀವ್ಡ್ ಜೀಸಸ್ ಅಂತ. ಎಲ್ಲರೂ ಮಕ್ಕಳೆಲ್ಲ ಗ್ಲೋರಿ ಬಿ ಟು ಗಾಡ್. விண்வஸ்திரம் தரித்து உயிர் தெழுந்த சுத்தருடன் விண்வஸ்திரம் தரித்து உயிர் தெழுந்த சுத்தருடன் சேர்ந்து உன் சமூகத்திலே ஹல்லேலூயா பாடுடே. சேர்ந்து உன் சமூகத்திலே ஹல்லேலூயா பாடிட. புத்தி உள்ள கன்னிக்கை போலே நானும் ஆயத்தமே. புத்தி உள்ள கன்னிக்கை போலே நானும் ஆயத்தமே. Amen. Thank you Lord. ಇನ್ನಿಕ್ಕೆ ಆಡುಗೋಡಿಯಲ್ಲಿ ಇವತ್ತು ಆಡುಗೋಡಿ ಮಾರ್ಕೆಟ್ ರೋಡಲ್ಲಿ
ಅಥವಾ ಗಣೇಶ್ ಪ್ರಸಾದ್ ಹೋಟ್ಲ್ ಹತ್ರ ಇವತ್ತು ಕಣ್ಣಿನ ಶಿಬಿರ, ಕಣ್ಣಿನ ತಪಾಸಣೆ, ಐ ಕ್ಯಾಂಪ್ ಇದೆ. 10 ಗಂಟೆಯಿಂದ 3 ಗಂಟೆವರೆಗೂ ನಮ್ಮ ಕುಮಾರಣ್ಣ ಅವರ ತಮ್ಮ ಪ್ಯಾಟ್ರಿಕ್ ರಾಜು ಮತ್ತು ಕುಮಾರಣ್ಣ ಮತ್ತು ರಾಮಲಿಂಗ ರೆಡ್ಡಿ ಅವರೆಲ್ಲ ಸೇರಿ ಅದನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕಾದವರು ನೀವು ಹೋಗಿ ಕಣ್ ಟೆಸ್ಟ್ ಮಾಡಿಸ್ಕೊಳ್ಬೋದು. கண்ணு சரியாக இருக்குதா உங்களுக்கு? கண்ணு டெஸ்ட்டு பண்ணணும்மா நான் பேட்ரிக் ராஜா வீட்டுக்கு போங்க. அந்த வீட்டுக்கிட்ட இன்றைக்கி பண்ணின்னு இருக்கிறாரு. எல்லாரும் போகலாம். யார் யார் போகணுமோ போயிட்டு டெஸ்ட்டு மட்டும் பண்ணுறாரு. என்னையா எனக்கு என்ன கொடுக்கல, அதெல்லாம் கொடுக்குறதில்ல. ஒரு டெஸ்ட் மட்டும் பண்ணி எழுத கொடுக்குறாரு, அவ்வளோதான். அதனாலே அதை தருணத்தை உபயோகப்படுத்திக் கொள்ளுங்கள். God bless you. ಆಮೇನ್. ಥ್ಯಾಂಕ್ ಯು ಲಾರ್ಡ್. ನಮ್ಮ ವಾಕ್ಯಗಳಿಗೆ ನಾವು ಹೋಗೋಣವಾ? ಎಷ್ಟು ಜನ ವಾಕ್ಯಕ್ಕೆ ಇಂಟ್ರೆಸ್ಟ್ ಆಗಿದ್ದೀರಾ? ಇಲ್ಲ ಬೆಂಡಿಕ್ಷನ್ ಕೊಟ್ಬಿಡ್ಲಾ, ಮುಗಿಸ್ಬಿಡ್ಲಾ ಅಂದೆ? ಕೈಗಳ ಮೇಲೆ ಕೀರ್ತಿ. ಐ ರಿಸೀವ್ ದ ವರ್ಡ್ ಲಾರ್ಡ್. ಐ ರಿಸೀವ್ ದ ವರ್ಡ್ ಇನ್ ಜೀಸಸ್ ನೇಮ್. ಆಮೇನ್. ಹಲ್ಲೆಲೂಯಾ. 20ನೇ ಅಧ್ಯಾಯ ಮತ್ತಾಯ ಸುವಾರ್ತೆನ ಮ್ಯಾಥ್ಯೂ 20 ವರ್ಕರ್ಸ್ ಇನ್ ದ ವೈನ್ಯಾರ್ಡ್. ದ್ರಾಕ್ಷೆ ತೋಟದ ಕೂಲಿಯಾಳುಗಳು, திராட்சை தோட்டத்தில் வேலை செய்கிற வேலையாட்கள். ஆமென். ನಾನು ಲಾಸ್ಟ್ ಟೈಮ್ ಹೇಳಿದೆ, ವೇಸ್ಟಿಂಗ್ ಟೈಮ್. ಅವನೇನು ಮಾಡ್ದ? ಬೆಳಗ್ಗೆ 6 ಗಂಟೆಗೆ ಹೋಗಿ ಜನಗಳನ್ನು ಎಲ್ಲಿಗೆ ಕಳಿಸ್ತಾ? ತೋಟಕ್ಕೆ ಕಳಿಸ್ಕೊಟ್ಟು. ಅದಾದಮೇಲೆ ತಿರ್ಗಾ ಎಷ್ಟು ಗಂಟೆಗೆ ಬಂದ? 9 ಗಂಟೆಗೆ. ಅದಾದಮೇಲೆ 12 ಗಂಟೆಗೆ. ಅದಾದಮೇಲೆ 3 ಗಂಟೆಗೆ. ಅದಾದಮೇಲೆ 5 ಗಂಟೆ. 6 ಗಂಟೆ ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಏನು ಮಾಡ್ತಾಯಿದ್ರು? ಟೈಮ್ ವೇಸ್ಟ್ ಮಾಡ್ತಾಯಿದ್ರು. என்ன செய்து கொண்டு வந்தார்? டைம் வேஸ்ட். எங்கே மார்க்கெட் பிளேஸ் என்ன செய்து கொண்டிருந்தார்? பீடி கடி அடிச்சுக்கின்னு எங்கள் டைம் வேஸ்ட் கொண்டு. டைம் வேஸ்ட் பண்ணுறது ஆண்டவருடைய வசனத்தின்படி ரொம்ப பெரிய பாவம். என்னையா செய்கிறீங்கோ? எதுவுமே இல்லை பாஸ்டர், சும்மா உக்காந்துருக்கிறேன். எதுக்கு உக்காந்துருக்கிறேன்? ಏನು ಮಾಡ್ತಿದ್ಯಾ ಸಿಸ್ಟರ್? ಏನೂ ಇಲ್ಲ ಪಾಸ್ಟರ್, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಯಾಕೆ ಕೂತ್ಕೊಂಡಿದ್ಯಾ? ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಡೋಂಟ್ ವೇಸ್ಟ್ ಟೈಮ್, ಯುಟಿಲೈಸ್ ದ ಟೈಮ್. ಕಾಲಗಳನ್ನು ಮತ್ತು ಸಮಯಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಎಂಬುದಾಗಿ ಅಪೊಸ್ತಲನಾದ ಪೌಲ ಹೇಳ್ತಾನೆ. ಸಮಯವು ಅತ್ಯಂತ ಅಮೂಲ್ಯವಾದ್ದರಿಂದ ಅದನ್ನೇನು ಮಾಡಬೇಕಂತೆ? ಸರಿಯಾಗಿ ಅದನ್ನೇನು ಮಾಡಬೇಕು? ಉಪಯೋಗ. என்ன வேலை இல்லையா? போய் ஜெபி, வேத வசனத்தை படி, ಆಂಡವರ ಸಮ್ಮುಖದಲ್ಲಿ ಅಮರು, ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳಿ. ಏನು ಕೆಲಸ ಇಲ್ಲ ಅಂದರೆ ಅಡುಗೆ ಮಾಡಿನೇ ನಿಮ್ಮ ಜೀವನ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ. ಮಾರ್ತಾ ಮತ್ತು ಮರಿಯಳು ಏನು ಮಾಡಿದ್ರು? ಯೇಸುಸ್ವಾಮಿ ಪಾದದಲ್ಲಿ ಯಾರು ಕೂತ್ಕೊಂಡಿದ್ದು? ಮಾರ್ತಾ ಏನು ಮಾಡ್ತಿದ್ದಾಳೆ? ಅಡುಗೆ ಮಾಡಿ ಬಂದು ಹೇಳ್ತಾಳೆ, ಸ್ವಾಮಿ ನನಗಂತೂ ಅಡುಗೆ ಸಮೇಲ್ ಸೈದು ಎನ್ನಾಚಿ, ಅಡುಗೆ ಮಾಡಿ ಸಾಕಾಯಿತು. ಇವಳು ನನಗೆ ಸಹಾಯನೇ ಮಾಡ್ತಿಲ್ಲ. ನನ್ನ ತಂಗಿ ಯಾರ ಹತ್ರ ಕೂತ್ಕೊಂಡಿದ್ದಾಳೆ? ಯೇಸುವಿನ ಪಾದದಲ್ಲಿ ಕೂತ್ಕೊಂಡು ಯೇಸು ಹೇಳೋದನ್ನೆಲ್ಲ ಕೇಳ್ತಾ ಇದ್ದಾಳೆ. ಯೇಸುಸ್ವಾಮಿ ಹೇಳ್ತಾರೆ, ಮಾರ್ತಾಳೆ ಅವಳು ಯಾವುದನ್ನು ಪಾಲನ್ನು ಅವಳು ಆರಿಸ್ಕೊಂಡಿದ್ದಾಳೋ ಆ ಪಾಲು ಒಳ್ಳೆಯದೇ. ಹಲ್ಲೆಲೂಯಾ. ಅವಳಿಗೇನು ಬೇಕೋ ಅದನ್ನು ಆರಿಸ್ಕೊಂಡಿದ್ದಾಳೆ. அதனால் நான் சொல்லுகிறேன், டைம் வேஸ்ட் பண்ணாதீங்கள். ಆಮೇಲೆ 4ನೇ ವಾಕ್ಯಕ್ಕೆ ಹೋಗೋಣ. ಏನಂತಿದೆ? ಈಗ ಅವನು ಅವರಿಗೆ, ನೀವು ಹೋಗಿ ನನ್ನ ತೋಟದಲ್ಲಿ ಕೆಲಸ ಮಾಡುವುದಾದರೆ ನಿಮ್ಮ ಕೆಲಸಕ್ಕೆ ಯೋಗ್ಯವಾದ ಕೂಲಿಯನ್ನು ಕೊಡುತ್ತೇನೆ ಎಂದು ಹೇಳಿದನು. தமிழ் என்ன இருக்குதுப்பா? நீங்களும் திராட்சை தோட்டத்துக்கு
போங்கள், நியாயமானபடி உங்களுக்கு என்ன கொடுப்பேன்? கூலி கொடுப்பேன் என்றார். ಅವர்களும் போனார்கள். 6 ಗಂಟೆಗೆ ಹೋದವರಿಗೆ ಎಷ್ಟು ರೂಪಾಯಿ ಕೊಡ್ತೀನಿ ಅಂದರು? ಜೋರಾಗಿ ಹೇಳ್ರಿ. ನೀವು ಫ್ಯಾಮಿಲಿ ಬಂದಿದ್ಯಮ್ಮ? ಎಲ್ಲಿದ್ದಾರೆ ಫ್ಯಾಮಿಲಿ ಪೂರ್ತಿ? ನಾನು ಹೇಳಿದ್ದೀನಿ ಒಟ್ಟಿಗೆ ಬನ್ನಿ, ಐ ವಾಂಟ್ ಟು ಕಾಲ್ ದ ಬ್ಯಾಂಡ್ ಅಂತ ಹೇಳಿದ್ದೀನಿ. ಪಕ್ಕದಲ್ಲಿ ಯಾರಿದ್ದಾರೆ? ಎಸ್, ಯು ಶುಡ್ ಕಮ್ ವಿತ್ ಅಲಾಂಗ್ ವಿತ್ ಫ್ಯಾಮಿಲಿ. ಬ್ಯಾಂಡ್ ಇತ್ತಲ್ಲ ನಿಮ್ಮ ಇದರದು. ಓಕೆ, ಬೆಳಗ್ಗೆ 6 மணிக்கு போனவருக்கு எவ்வளோ காசு கொடுக்கணும்னு சொன்னார்? 1 ಸಿಲ್ವರ್ ಕಾಯಿನ್. ಎವಳೋ? ಎಷ್ಟು? 1 ಬೆಳ್ಳಿ ನಾಣ್ಯ, 1 ದಿನಾರ್. ಕರೆಕ್ಟಯ್ಯ? ಹಾಂ. ಎಷ್ಟು ಗಂಟೆಗೆ ಹೋದವ್ರಿಗೆ? ಆದರೆ ಇಲ್ಲಿ ಏನಂತ ಹೇಳ್ತಾನೆ? ಎಷ್ಟು ರೂಪಾಯಿ ಅಂತ ಹೇಳಿದ್ನ? ಏನಂತ ಹೇಳ್ದ? ಹಿ ಡಿಡಿಂಟ್ ಕಮಿಟ್. ಎಷ್ಟು ಕೊಡ್ತೀನಿ ಅಂತ ಹೇಳಲಿಲ್ಲ. ಏನಂತ ಹೇಳ್ದ? நீங்கள் போங்கோ, நியாயமாக எவ்வளோ கொடுக்குறேனோ ಅದನ್ನ கொடுக்குறேன், வேலைக்கு என்ன செய்யுங்கோ போங்க. ಇಲ್ವಾ? ಆದರೆ ಆಮೇಲೆ ಕಳುಹಿಸಲ್ಪಟ್ಟ ಕೂಲಿಯಾಳುಗಳಿಗೆ ನಿರ್ದಿಷ್ಟವಾದ ಸಂಬಳವನ್ನು ಹೇಳದೆ ಯೋಗ್ಯವಾದ ಸಂಬಳ ಎಂದು ಹೇಳ್ತಾ ಇದ್ದಾನೆ. ನಿಮಗೆ ನಾನು ಎಷ್ಟು ಕೊಡಲ್ಲ? 1 ಬೆಳ್ಳಿ ಕಾಸು ಕೊಡೋದಿಲ್ಲ. ಅದು ಹೇಳಲಿಲ್ಲ ಅವನು. ಏನಂತ ಹೇಳ್ದ? ಯೋಗ್ಯಮಾನದು ಅಥವಾ ನ್ಯಾಯமானது. அவர் போனது 7 மணிக்கு, 9 மணிக்கு, 12 மணிக்கு, 3 மணிக்கு, 5 மணிக்கு போனவருக்கு இந்த எஜமான் என்ன சொல்லவில்லை? 1 வெள்ளி காசு என்று சொல்லவில்லை. உங்களுக்கு ನ್ಯಾಯமானதை நான் ಕೊಡುತ್ತೇನೆ, ನಿಮಗೆ ಯೋಗ್ಯವಾದದನ್ನು ಏನು ಮಾಡ್ತೇನೆ? ಕೊಡುತ್ತೇನೆ. ಕೊಲೋಸ್ಯರ 4:1 ಓದೋಣವಾ? ಕೊಲೋಸ್ಯರ 4:1. ಯಜಮಾನರೇ, ನಿಮ್ಮ ಸೇವಕರಿಗೆ ನ್ಯಾಯವಾದದ್ದನ್ನು ಸರಿಯಾದದ್ದನ್ನು ಮಾಡಿರಿ. ಪರಲೋಕದಲ್ಲಿ ನಿಮಗೂ ಒಬ್ಬ ಯಜಮಾನನಿದ್ದಾನೆ ಎಂಬುದು ನಿಮ್ಮ ಜ್ಞಾಪಕದಲ್ಲಿ ಇರಲಿ. ಏನಾರ್ಕ ತಮಿಳ್ಳೆ? உங்களுக்கும் பரலோகத்தில் எஜமான் இருக்கிறார் என்று அறிந்து வேலைக்காரருக்கு நீதியும் என்னப்பா செமையும் ஆனதை செய்யுங்கள். ಆಮೇನ್. ನಮಗೊಬ್ಬ ಯಜಮಾನ ಇದ್ದಾನ ಪರಲೋಕದಲ್ಲಿ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಕೈಗಳ ಮೇಲೆ ಕೆತ್ತಿ. ನಮಗೊಬ್ಬ ಯಜಮಾನ ಇದ್ದಾನಾ? ಇದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ಈ ಲೋಕದಲ್ಲೂ ನಮಗೇನಾಗಿದ್ದಾರೆ? ಕೆಲಸ ಮಾಡುವ ಕಡೆಯಲ್ಲಿ ಯಾರಿದ್ದಾರೆ? ಯಜಮಾನರು ಇರ್ತಾರೆ ಅಲ್ವಾ? ಆ ಯಜಮಾನನೂ ಸರಿಯಾಗಿ ನಡ್ಕೊಳ್ಬೇಕು. ಕೆಲಸ ಮಾಡುವಂತ ನಾವು ಕೂಡ ಆ ಯಜಮಾನನಿಗೆ ಹೇಗಿರಬೇಕು? ಜೋರಾಗಿ ಹೇಳಿ. ಸರಿಯಾದ ಟೈಮ್ ಕೆಲಸಕ್ಕೆ ಹೋಗಬೇಕು, ಬಯೋಮೆಟ್ರಿಕ್ ಮಾಡಬೇಕು, ತಪ್ಪಿಸ್ಕೊಂಡು ಓಡಿ ಬರೋದು, 4 ಗಂಟೆಗೆ ಬರೋದು, 5 ಗಂಟೆಗೆ ಬರೋದು, ಇಲ್ಲ ಮಧ್ಯೆ ಎದ್ದೋಗೋದು, ಇವೆಲ್ಲ ಮಾಡಬಾರ್ದು. ನೀವು ಕೆಲಸ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು. ಯಾಕಂದರೆ ನಮಗೊಬ್ಬ ಪರಲೋಕದ ಯಜಮಾನ ಇದ್ದಾನೆ. ಆತ ಎಲ್ಲವನ್ನ ನೋಡ್ತಾ ಇದ್ದಾನೆ. ನೀವು ಇಲ್ಲಿ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಇಲ್ಲ ನಿಮ್ಮ ಕೈ ಕೆಳಗಡೆ ಕೂಲಿ ಆಳುಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ, ನೀವು ಅವರಿಗೆ ಸರಿಯಾದ ಸಂಬಳವನ್ನು ಕೊಡಬೇಕು, ನ್ಯಾಯವಾದದ್ದನ್ನು ಕೊಡಬೇಕು. ನೀವು ಕದ್ದುಕೊಂಡ್ರೆ ನಿಮಗೆ ಪರಲೋಕದ ಯಜಮಾನನಿಗೆ ಲೆಕ್ಕ ಕೊಡಬೇಕು ನೀವು. ಆಮೇಲೆ எதை செய்தாலும் ஆண்டவருக்காகவே செய்கிறேன் என்று சொல்லி நீங்கள் மறக்கவே கூடாது. ಆಮೇಲೆ ಇನ್ನೊಂದು ವಾಕ್ಯ, 1 ಪೇತ್ರ 1:13 ವಾಕ್ಯ ಓದೋಣ. 1 ಪೇತ್ರ 1:13. ಆದ್ದರಿಂದ ನೀವು ನಿಮ್ಮ ಮನಸ್ಸುಗಳನ್ನು ಸೇವೆಗಾಗಿ ಸಿದ್ಧಪಡಿಸಿರಿ, ಅಲ್ಲದೆ ನಿಮ್ಮನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರಿ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮಗೆ ದೊರೆಯುವ ಕೃಪಾವರದ ಮೇಲೆಯೇ ನಿಮ್ಮ ನಿರೀಕ್ಷೆಯೆಲ್ಲ ಇರಬೇಕು. ಹಲ್ಲೆಲೂಯಾ. ನಿಮ್ಮ ಮನಸ್ಸುಗಳನ್ನು ಯಾವುದಕ್ಕೆ ಸಿದ್ಧಪಡಿಸಿಕೊಳ್ಳಿ? ಏನಾರ್ಕ ತಮಿಳೆ? மனதின் அறையை கட்டிக்கொண்டு தெளிந்த புத்தி உள்ளவர்களாய் இருந்து
இயேசு கிறிஸ்து வெளிப்படும் போது உங்களுக்கு அளிக்கப்படும் கிருபையின் மேல் பூரண நம்பிக்கை உள்ளவர்களாய் இருக்க வேண்டும். அல்லேலூயா. ವಾಟ್ ಎವರ್ ಯು ಆರ್ ಡೂಯಿಂಗ್, ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಿರೋ, ಎಲ್ಲಿ ಏನು ಮಾಡ್ತಿರೋ, ಬಿಸ್ನೆಸ್ ಮಾಡ್ತಿರೋ, ಎಲ್ಲದಕ್ಕೂ ನೀವು ಒಂದು ದಿವಸ ಲೆಕ್ಕ ಕೊಡಬೇಕು. ಯಾಕಂದರೆ ಪರಲೋಕದ ಯಜಮಾನ ಒಬ್ಬ ಇದ್ದಾನೆ. ಅವರ ಕೆಳಗಡೆ ಇರುವಂಥ ಈ ಲೋಕದ ಯಜಮಾನರಿಗೆ ನಾವು ಯಥಾರ್ಥವಾಗಿರಬೇಕು. ಯಜಮಾನರು ಸೇವಕರಿಗೇನಾಗಿರಬೇಕು? ಯಥಾರ್ಥವಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಾವು ವಾಕ್ಯ ಓದೋಣ. ಮ್ಯಾಥ್ಯೂ 25 5ನೇ ವಾಕ್ಯ ನೋಡ್ರಿ. ಆದರೆ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ 25 205. ಆ ಕೂಲಿ ಆಳುಗಳು ಕೆಲಸ ಮಾಡಲು ಅವನ ತೋಟಕ್ಕೆ ಹೋದರು. ಆ ಯಜಮಾನನು ಅದೇ ರೀತಿ ಸುಮಾರು 12 ಗಂಟೆಗೊಮ್ಮೆ ಮತ್ತು 3 ಗಂಟೆಗೊಮ್ಮೆ ಪೇಟೆಗೆ ಹೋದನು. ಆ 2 ಸಲವೂ ತನ್ನ ಹೊಲದಲ್ಲಿ ಕೆಲಸ ಮಾಡಲು ಬೇರೆ ಕೆಲವು ಕೂಲಿಯವರನ್ನು ಅವನೇನು ಮಾಡಿದ್ದಾನೆ? ಗೊತ್ತು ಮಾಡಿದ್ದಾನೆ. ಎಷ್ಟು ಗಂಟೆಗೆ? ವಾಕ್ಯ ಓದಿ ಕರೆಕ್ಟಾಗಿ. 12 ಗಂಟೆ. ಇನ್ನೊಂದು ಜೋರಾಗಿ ಹೇಳಿ. 7 ಮಣಿಗೆ ಕಾಟು 7 ಮಣಿಗೆ 12 ಮಣಿ 3 ಮಣಿ 3 ಗಂಟೆ ಬೈಬಲಲ್ಲಿ ತುಂಬ ವಿಶೇಷವಾಗಿರುವಂಥ ಸಮಯ. 3 ಮಣಿ ಏನಮ್ಮ ಬೈಬಲ್ಲೇ? ಇಟ್ಸ್ ವೆರಿ ಸ್ಪೆಷಲ್ ಟೈಮ್ ಇನ್ ದ ಬೈಬಲ್. 3 ಗಂಟೆಗೆ ಏನಾಯ್ತು ನೋಡೋಣಮ್ಮ. ಲೂಕ 23:44 23:44. ವೈ 3 o'clock ಓದಿ. ಇಷ್ಟರಲ್ಲಿ ಏನಾಗಿತ್ತು? ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆದರೆ ಇಡೀ ಪ್ರದೇಶವು ಮಧ್ಯಾಹ್ನ 3 ಗಂಟೆಯ ತನಕ ಏನಾಯಿತು? ಯಾಕಂದರೆ ಯೇಸುಸ್ವಾಮಿ ಏನು ಮಾಡಿದ್ದಾನೆ? ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ 3 ಗಂಟೆಗೆ ಒಪ್ಪಿಸಿಕೊಟ್ಟಿದ್ದಾನೆ. ಅಪೊಸ್ತಲರ ಕೃತ್ಯಗಳು 3:1. ಅಪೊಸ್ತಲರ ಕೃತ್ಯಗಳು 3:1. ಆಕ್ಟ್ಸ್ 3:1. ಒಂದು ದಿನ ಪೇತ್ರ ಮತ್ತು ಯೋಹಾನ ದೇವಾಲಯಕ್ಕೆ ಹೋದರು. ಅವರು ದೇವಾಲಯಕ್ಕೆ ಹೋಗುವಾಗ ಎಷ್ಟು ಗಂಟೆಯಾಗಿತ್ತು? ಜೋರಾಗಿ ಹೇಳ್ರಿ. ದೇವಾಲಯದಲ್ಲಿ 3 ಗಂಟೆಗೆ ಪ್ರಾರ್ಥನೆ ನಡೀತದೆ. சாலோமோன் கட்டின தேவாலயத்திலே என்ன நடக்கிறது? 3 மணிக்கு ஜெபம். அப்போ வேதத்திலே 3 மணி என்று சொல்லும்போது அது ரொம்ப இம்பார்ட்டன்ட், விசேஷமானது. இதுக்கென்று சொன்னால் 3 மணிக்கு தான் என் ஆண்டவர் சிலுவையிலே தன் உயிர் கொடுத்தார். இரண்டாவது பார்க்கிறோம், தேவாலயத்திலே ஜெபம் நடந்து கொண்டிருந்தது 3 மணிக்கு என்று சொல்லுகிறோம். யோவான் 4:6. I am showing the importance of the 3 o'clock in the Bible. ಯಾಕೋಬನ ಬಾವಿಯು ಅಲ್ಲಿತ್ತು. ಯೇಸು ತನ್ನ ದೀರ್ಘ ಪ್ರಯಾಣದಿಂದ ಆಯಾಸಗೊಂಡಿದ್ದನು. ಆದ್ದರಿಂದ ಆತನು ಬಾವಿಯ ಬಳಿ ಕುಳಿತುಕೊಂಡನು. ಆಗ ಎಷ್ಟು ಗಂಟೆ ಆಗಿತ್ತು? ಸುಮಾರು ಮಧ್ಯಾಹ್ನದ 3 ಗಂಟೆ ಅಂತೆ. ಅವಾಗ ಎಷ್ಟು ಗಂಟೆ? 3 ಗಂಟೆ. ಆಮೇನ್. ಮಾರ್ಕ್ 15:33. ಇಂಪಾರ್ಟೆನ್ಸ್ ಆಫ್ ದ 3 o'clock ಇನ್ ದ ಬೈಬಲ್. பைபிளில் 3 மணி என்று வருகிறதோ அது ரொம்ப விசேஷமானது. ಮಧ್ಯಾಹ್ನವಾದಾಗ ಏನಾಯಿತು? ಇಡೀ ದೇಶವೇ ಕತ್ತಲಾಯಿತು. ಈ ಕತ್ತಲೆಯು ಸಾಯಂಕಾಲ 3 ಗಂಟೆಯವರೆಗೆ ಇತ್ತು. ಅಪೊಸ್ತಲರ ಕೃತ್ಯಗಳು 10:9. ಆಕ್ಟ್ಸ್ 10:9. ಅಪೊಸ್ತಲರ ನಡೆಮಡಿಗಳು 10:9. ಮರುದಿನ ಆ ಜನರು ಜೋಪಕ್ಕೆ ಸಮೀಪಿಸಿದಾಗ ಮಧ್ಯಾಹ್ನದ ಸಮಯವಾಗಿತ್ತು. ಎಷ್ಟು ಗಂಟೆ ಆಗಿತ್ತು ಆ ಬೈಬಲಲ್ಲಿ ನೋಡಿ? ನಿಮ್ಮ ಬೈಬಲಲ್ಲಿ ನೋಡ್ರಿ ಎಷ್ಟು ಗಂಟೆ ಇದೆ. ಹೋದ್ರಮ್ಮ ಯಾರನ್ನ? 10:9 ಅಪೊಸ್ತಲರ ಕೃತ್ಯಗಳು. ಎಷ್ಟು ಗಂಟೆಗೆ? ಜೋರಾಗಿ ಹೇಳ್ರಿ. 7 ಮಣಿಗೆ. ಆ ಸಮಯದಲ್ಲಿ ಪೇತ್ರನು ಪ್ರಾರ್ಥಿಸುವುದಕ್ಕಾಗಿ ಮಾಳಿಗೆಯ ಮೇಲೆ ಏನಾಗಿತ್ತು? ಎಷ್ಟು ಗಂಟೆ ಆಗಿತ್ತು? ಯಾಕಂದರೆ ಯೆರೂಸಲೇಮ್ ಕಡೆಗೆ ತಿರ್ಕೊಂಡು 3 ಗಂಟೆಗೆ ಏನು ಮಾಡ್ತಾನೆ ಪೇತ್ರ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ಜಾನ್ 1:39. ಯೋಹಾನ ಸುವಾರ್ತೆ 1:39.
ಯೇಸು ನನ್ನೊಂದಿಗೆ ಬನ್ನಿ, ಆಗ ನೀವೇ ನೋಡುವಿರಿ ಎಂದು ಹೇಳಿದನು. ಆದ್ದರಿಂದ ಆ ಇಬ್ಬರು ಹೋಗಿ ಯೇಸು ಇಳಿದುಕೊಂಡಿದ್ದ ಸ್ಥಳವನ್ನು ನೋಡಿದರು. ಆ ದಿನ ಅವರು ಅಲ್ಲಿಯೇ ಆತನೊಂದಿಗೆ ಇದ್ದರು. ಆಗ ಸಾಯಂಕಾಲ ಸುಮಾರು ಏನಾಗಿತ್ತು? 3 ಗಂಟೆ ಆಗಿತ್ತು. ಇಲ್ಲಿ 4 ಅಂತಾನೆ, ನಿಮ್ಮದ್ರಲ್ಲಿ ಇಷ್ಟಿದೆ, 3 ಗಂಟೆ ಆಗಿತ್ತು. ಅಪೊಸ್ತಲರ ಕೃತ್ಯಗಳು 10:3, ಆಕ್ಟ್ಸ್ 10:3, ಅಪೊಸ್ತಲರ ನಡೆಮಡಿಗಳು 10:3. ಒಂದು ಮಧ್ಯಾಹ್ನ ಎಷ್ಟು ಗಂಟೆಗೆ? ಸುಮಾರು 3 ಗಂಟೆಗೆ ಕೊರ್ನೇಲಿಯನಿಗೆ ಒಂದು ದರ್ಶನವಾಯಿತು. ಎಷ್ಟು ಗಂಟೆಗೆ? ಜೋರಾಗಿ ಹೇಳ್ರಿ, ಕೈ ಎತ್ತಿ ತೋರಿಸಿ. 3 மணி பைபிளே வரும்போது அது ரொம்ப விசேஷமானது. ಬೈಬಲಲ್ಲಿ 3 ಗಂಟೆ ಅಂತ ಎಲ್ಲೆಲ್ಲಿ ಸೂಚನೆ ಮಾಡ್ತಾರೋ ಅದೇನಾಗಿದೆ? ಬಹಳ ವಿಶೇಷವಾಗಿರುವಂಥದ್ದು. ಅಂದರೆ ಅದು ಪ್ರಾರ್ಥನೆಯ ಸಮಯ. ಹೇಳ್ರಿ ಕೈಗಳ ಮೇಲೆ ಕೆತ್ತಿ. ಎನ್ನಾದು ಜಬನೇರಂ, ಯೂದ ಜನங்களுடைய ಜಬನೇರಂ, ಯಹೋದ್ಯರ ಪ್ರಾರ್ಥನೆಯ ಸಮಯ. ಯೇಸು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು ಎಷ್ಟು ಗಂಟೆಗೆ? 3 ಗಂಟೆಗೆ. ಮತ್ತಾಯ 27:45, ಮ್ಯಾಥ್ಯೂ 27:45. ಅಂದು ಮಧ್ಯಾಹ್ನ ಎಷ್ಟು ಗಂಟೆಯಿಂದ? ಜೋರಾಗಿ ಹೇಳ್ರಿ. ಇಲ್ಲ 45, 12 ಗಂಟೆಯಿಂದ. ಈಗ ನಾವು ಓದಿದ್ದೇನು? 12 ಗಂಟೆಗೆ ಮತ್ತು 3 ಗಂಟೆಗೆ ಎಲ್ಲಿಗೆ ಕಳಿಸಿದ್ದಾನೆ? ದ್ರಾಕ್ಷಿ ತೋಟಕ್ಕೆ ಕೆಲಸಕ್ಕೆ ಕೂಲಿಯಾಳುಗಳನ್ನು. ಈಗ ಇಲ್ಲೇನು ಹೇಳ್ತಾ ಇದ್ದ ವಾಕ್ಯ? 12 ಗಂಟೆಯಿಂದ 3 ಗಂಟೆಯವರೆಗೆ ದೇಶದ ಮೇಲೆಲ್ಲ ಕತ್ತಲೆ ಇತ್ತು. ಯಾಕಂದ್ರೆ ಯೇಸುವನ್ನ ಶಿಲುಬೆಗೆ ಹಾಕಿದ್ರು. ಆಮೆನ್, ಹಲ್ಲೆಲೂಯಾ. ವಾಟ್ ಈಸ್ ದ ಮೀನಿಂಗ್ ಆಫ್ 3 o'clock? ಆಮೆನ್. ಜಬನೇರಂ. ಕೈಗಳನ್ನು ಮೇಲೆ ಕೆತ್ತಿ. ಥ್ಯಾಂಕ್ ಯು ಲಾರ್ಡ್. ಅರ್ಲಿ ಮಾರ್ನಿಂಗ್ 3 o'clock, ಮಧ್ಯಾಹ್ನ 3 ಗಂಟೆ, ಸಾಯಂಕಾಲ, ಇವೆಲ್ಲವೂ ಕೂಡ ಯಹೋದ್ಯರ ಪ್ರಾರ್ಥನೆಯ ಸಮಯ ಆಗಿತ್ತು. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ನಮಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ ಇಲ್ಲ, 24 hours ಪ್ರಾರ್ಥನೆ ಮಾಡಬೇಕು. ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಎಡವಿಡಾமல் ஜெபியுங்கள். யூதா ஜனங்கள் போலே சடாச்சாரங்களை நாங்கள் செய்யக்கூடாது, சம்பிரதாயங்களே. வேத வசனத்தில் ஆண்டவர் சொல்லுகிறார், லூக்கா 18:1, ಎಡೆಬಿಡಾಮಲ್ எப்போதும் ಜಪಿಗಳು. ಬೇಸರಗೊಳ್ಳದೆ ಯಾವಾಗಲೂ ಏನು ಮಾಡಿ? ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಯಾವಾಗಲೂ. Hallelujah. Give us grace to pray all the time, Lord. Amen. ஜபிக்கிறதுக்கு எப்போது எங்களுக்கு கிருபை கொடுங்கப்பா. Amen. Thank you, Lord. 6ನೇ ವಾಕ್ಯಕ್ಕೆ ಹೋಗೋಣ ಬೇಗ. ಮ್ಯಾಥ್ಯೂ 26. ಈ ಯಜಮಾನ ಎಲ್ಲ ಕೂಲಿಯಾಳುಗಳನ್ನು ಯಾವಾಗ ಕಳಿಸಿದ್ದಾನೆ? ಇಲ್ಲ ರೀ, ತೋಟಕ್ಕೆ ಕಳಿಸಿದ್ದು ರಾತ್ರಿನ ಬೆಳಗ್ಗೆ ಮಾತ್ರನಾ? ಜೋರಾಗಿ, ಹಗಲಿರುವಾಗಲ ಕತ್ತಲೆಯಾದಾಗಲ? ಜೋರಾಗಿ ಹೇಳಬೇಕು. ഇരുൾ വന്ന மேல இல்ல வெளிச்சம் இருக்கும் போதே அனுப்பியிருக்கனா? 5 மணிக்கு வெளிச்சம் இருக்குதா இல்லையா? 5 ಗಂಟೆ ತನಕ ಬೆಳಕಿರುತ್ತಾ? ಇಲ್ಲಿ ಇರುತ್ತೆ. ಯೋಹಾನ ಸುವಾರ್ತೆ 9:4 ಓದೋಣ. ಯಾಕೆ ಬೆಳಕಲ್ಲೇ ಕಳಿಸಿದ್ದಾನೆ? ಅರ್ಥ ಇದೆ ಅದರಲ್ಲಿ. ಯಾವಾಗ ಮಾಡಬೇಕು? ನನ್ನನ್ನು ಕಳುಹಿಸಿದಾತನ ಕಾರ್ಯವನ್ನು ಯಾವಾಗ ಮಾಡಬೇಕು? ಹಗಲಿರುವಾಗಲೇ ನಾವು ಮಾಡಬೇಕು. ರಾತ್ರಿ ಬರುತ್ತದೆ, ಆಗ ಯಾವನು ಏನು ಮಾಡಲಾರನು. எஸ், தமிழ் என்ன இருக்குதுப்பா? பகல் காலம் இருக்கிற மட்டும் நான் என்னை அனுப்பினவருடைய கிரியைகளை செய்ய வேண்டும். ஒருவனும் கிரியை செய்யக்கூடாத இருள் வரப்போகிறது, ರಾಕಾಲಂ வரப்போகிறது. ಹಲ್ಲೆಲೂಯಾ. ಬೆಳಕಿರುವಾಗಲೇ ಸುವಾರ್ಥ ಸೇವೆಯನ್ನ ಮಾಡಬೇಕು. ಆಮೆನ್. ಕೈಗಳನ್ನ ಮೇಲೆ ಕೆತ್ತು. ಬೆಳಿಚಂ இருக்கும்போது சுவிசேஷ ஊழியத்தை செய்யணும். ஒரு நாள்
வரப்போகிறது. முழு உலகத்தை ஒரு பெரிய இருள் சூழ்ந்து கொள்ள போகிறது. ಒಂದು ದಿನ ಬರುತ್ತೆ, ಇಡೀ ಲೋಕವನ್ನ ಒಂದು ದೊಡ್ಡ ಕತ್ತಲೆ ಮುಚ್ಚಿಕೊಳ್ಳುತ್ತೆ. ಅದು ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ. ಅದಕ್ಕಿಂತ ಮುಂಚೆ ಬೆಳಕಾಗಿರುವಾಗಲೇ ಯೇಸುವನ್ನ ಜನಕ್ಕೆ ಹೇಳೋಣ. ಅದಕ್ಕನೇ ಅದನ್ನ ಸೂಚನೆ ಮಾಡೋದಕ್ಕೋಸ್ಕರನೇ ಈ ಕೂಲಿ ಆಳುಗಳನ್ನ ಒಡೆಯ ಏನ್ ಮಾಡ್ದ, ಬೆಳಗಿನ ಜಾವದಲ್ಲಿನೇ ಬೆಳಕಿರುವಾಗಲೇ ಏನ್ ಮಾಡ್ದ, ತೋಟಕ್ಕೆ ಕಳುಹಿಸಿಕೊಟ್ಟ. ಆಮೆನ್, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. Do best for your God. வெளிச்சம் இருக்கும் போதே உன் ஆண்டவருக்கு ஒரு பிரமுಖமான நல்ல வேலையை செய்து முடியுங்கள். Do best for your God. ನಿಮ್ಮ ದೇವರಿಗೆ ನೀವು ಮಾಡೋದಂತ ಸೇವೆ ಅತ್ಯುನ್ನತವಾಗಿರಲಿ. ಪ್ರಸಂಗಿ 9:10, ಎಕ್ಲಿಸಿಯಾಸ್ಟಿಸ್ 9:10, ಪ್ರಸಂಗಿ 9:10, ಸಾಲೋಮನ್ ಹೇಳಿದಿನ ಪ್ರಸಂಗಿ. ನಿಮ್ಮ ಕೆಲಸ ಕಾರ್ಯಗಳನ್ನು ನಿನ್ನಿಂದಾದಷ್ಟು ಹೆಂಗೆ ಮಾಡಬೇಕಮ್ಮ? ಉತ್ತಮವಾಗಿ ಮಾಡು. ಸಮಾಧಿಯಲ್ಲಿ ನಿನಗೇನಿಲ್ಲ, ಕೆಲಸವಿಲ್ಲ. ಅಲ್ಲಿ ಆಲೋಚನೆಯಾಗಲಿ, ಜ್ಞಾನವಾಗಲಿ, ವಿವೇಕವಾಗಲಿ ಇರುವುದಿಲ್ಲ. ನಾವೆಲ್ಲರೂ ಮರಣದ ಆ ಸ್ಥಳಕ್ಕೆ, ಆಮೇನ್, இருளிರುವಾಗ ಯಾರು ಕೆಲಸವನ್ನೇನು ಮಾಡಲ್ಲ. மரித்த ಮೇಲೆ யார் ஊழியம் செய்ய முடியும்? நீங்கள் பொழித்திருக்கும் போதே ஊழியத்தை செய்யணும். ನೀವು ಜೀವಂತವಾಗಿರುವಾಗ ಏನು ಮಾಡಬೇಕು? ಸೇವೆಯನ್ನ, ಆಮೇನ್, ಅದನ್ನೇ ಬೆಳಕಿನ ರಾಜ್ಯ ಅಂತಾರೆ. ಹಲ್ಲೆಲೂಯಾ, ಆಮೇನ್. ಸತ್ತು ನಾವು ನರಕಕ್ಕೆ ಅಥವಾ ಸತ್ತು ನಾವು ಆ ಒಂದು ಕತ್ತಲೆಗೆ ಹೋದ್ಮೇಲೆ ನಾವು ಸೇವೆ ಮಾಡೋದಕ್ಕಾಗತ್ತಾ? ಮಾಡೋದಕ್ಕಾಗಲ್ಲ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕೈಗಳನ್ನು ಮೇಲೆ ಕೆತ್ತೋಣ. ಅಪ್ಪ, ಬೆಳಕಿರುವಾಗಲೇ ನಾವು ನಿನ್ನ ವಾಕ್ಯಗಳನ್ನು ಅನುಕೂಲವಿರುವಾಗಲೂ ಇಲ್ಲದಿರುವಾಗಲೂ ಸುವಾರ್ತೆಯನ್ನು ಸಾರುವಂಥ ಕೃಪೆಯನ್ನು ನಮ್ಮೆಲ್ಲರಿಗೂ ನೀನು ದಯಪಾಲಿಸಿಕೊಡು ಯೇಸುವಿನ ನಾಮದಲ್ಲಿ. ಆಮೆನ್, ಹಲ್ಲೆಲೂಯಾ, ಥ್ಯಾಂಕ್ ಯು. 7ನೇ ವಾಕ್ಯಕ್ಕೆ ಹೋಗೋಣ ಬೇಗ. ಮ್ಯಾಥ್ಯೂ 27. ಏನಂತ ಹೇಳಿದ್ರು ಅವರೆಲ್ಲ? ನಮಗೇನು ಮಾಡಲಿಲ್ಲ, ಯಾರೂ ಕೆಲಸ ಕೊಡಲಿಲ್ಲ ಎಂದು ಉತ್ತರ ಕೊಟ್ಟರು. ಆ ಯಜಮಾನ ಏನಂತ ಹೇಳ್ದ? ಹಾಗಾದರೆ ನೀವು ಹೋಗಿ ನನ್ನ ತೋಟದಲ್ಲಿ ಕೆಲಸ ಮಾಡಿರಿ. ಏನಂತ ಹೇಳ್ತಾರೆ? ஒருத்தனும் எங்களுக்கு என்ன கொடுக்கல, வேலை இவர் தேடி போகலே சார். ಇವರೇನು ಮಾಡಲಿಲ್ಲ, ಕೆಲಸವನ್ನ ಹುಡುಕಿಕೊಂಡು ಹೋಗಲಿಲ್ಲ. ವೇಲೆಯೇ ತೇಡಿ ಹೋಗವಿಲ್ಲ, ಕೆಲಸವನ್ನು ಹುಡುಕಿಕೊಂಡು ಹೋಗಲಿಲ್ಲ. ಕೆಲಸ ಹುಡುಕಿದ್ರೆ ಇವ್ರಿಗೇನಾಗ್ತಿತ್ತು? ಸಿಗ್ತಾ ಇತ್ತು. ಆಮೇಲೆ ಆತ್ಮಗಳನ್ನು ಹುಡುಕಿದ್ರೆ ಇವರಿಗೆ ಸಿಗ್ತಾ ಇತ್ತು. ಇವರೇನು ಮಾಡಲಿಲ್ಲ, ಆತ್ಮಗಳನ್ನು ಹುಡುಕಿಕೊಂಡು ಹೋಗಲಿಲ್ಲ. ಎಫೆಸ 6:8 ಓದೋಣ. ಎಫೆಸರ್ 6:8. ಇರ್ಮ ಒಳ್ಳೆಯದನ್ನು ಮಾಡುವ ಪ್ರತಿಯೊಬ್ಬನಿಗೂ ದೇವರು ಪ್ರತಿಫಲವನ್ನು ಕೊಡುತ್ತಾನೆಂಬುದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. ಪ್ರತಿಯೊಬ್ಬ ವ್ಯಕ್ತಿಯು ಅವನು ಸೇವಕನಾಗಿರಲಿ ಅಥವಾ ಸ್ವತಂತ್ರನಾಗಿರಲಿ ತಾನು ಮಾಡುವ ಒಳ್ಳೆಯ ಕಾರ್ಯಗಳಿಗೆ ಪ್ರತಿಫಲ ಹೊಂದುವನು. ಆಮೇನ್. ಸೇವಕನಾಗಿರಲಿ ಅಥವಾ ಸ್ವತಂತ್ರನಾಗಿರಲಿ ತಾನು ಮಾಡುವ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಏನು ಮಾಡ್ತಾನೆ? ஆண்டவர் பிரதிபலங்களை கொடுக்க போகிறார். அப்போ நல்ல காரியம் எது? நீங்கள் வெளிச்சம் இருக்கும் போதே கிறிஸ்துவின் பற்றி ஜனங்களுக்கு சொல்ல வேண்டும். இருள் எது? ಮರಣಂ. ಯಾವುದು? ಕತ್ತಲೆ ಅಂದ್ರೇನು? ಮರಣ ಲೋಕದಲ್ಲಿ ಇರುವಂಥವರು ಸುವಾರ್ತೆ ಸಾರ್ತಾರಾ? ಸಾರಲ್ಲ. ಜೀವ ಲೋಕದಲ್ಲಿ ಇರುವಂಥ ನಾವು ಮಾತ್ರ ದೇವರ ವಾಕ್ಯಗಳನ್ನು ಸಾರೋದಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನೀವು ಸುವಾರ್ತೆ ಸೇವೆ ಮಾಡಲಿಲ್ಲ ಅಂದರೆ ಸನ್ನಿಧಿ ಸೇವೆ ಮಾಡಿ.
ಎಲಿಯ ಹೇಳ್ತಾನೆ, ನಾನು ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳುವ ಎಲಿಯ. ಆಮೇನ್. If you are not going to preach the gospel, then go to the room and pray. நீங்கள் சுவிசேஷம் சொல்லலையா, நான் போல, பரவாயில்லை, உள்ள போ, ரூம் கதவு போடு, ஜபி. யார் யார் ஊழியத்தில் இருக்கிறாரோ அவர் எல்லாரையும் இயேசுவின் நாமத்தினால் ஆசீர்வதி. அவர் தேவைகள் சந்திக்கப்படட்டும். ஏதான ஒரு ஊழியத்தை செய்யுங்கோ. கர்த்தருடைய சமூகத்தில் நின்று கொள்கிற ஊழியத்தை செய்யுங்கோ. அதே காட்டிலும் பெரிதான ஊழியம் எதுவுமே இல்லை. அங்கே ஊழியம் செய்ததா வெளியே ஊழியம் செய்கிற ஜனங்களுக்கு ஆண்டவர் வல்லமையை கொடுக்க போகிறார். Amen. So don't waste your time. ಸಮಯಗಳನ್ನು ಏನು ಮಾಡ್ಕೋಬೇಡಿ, ಹಾಳು ಮಾಡ್ಕೋಬೇಡಿ. Amen. ಏನು ಮಾಡಬೇಕು ನಾವು? ಹಾಗಾದರೆ ಹಗಲಿರುವಾಗಲೇ ಏನು ಮಾಡಬೇಕು? ಹಗಲಿರುವಾಗ ಏನು ಮಾಡಬೇಕು? ಸುವಾರ್ತೆನ ಸಾರಬೇಕು. ಆಮೇನ್. ಈಗ ನಾನು ಹೇಳಿದೆ, ಲೂಯಿಸ್ ಅವರ ಮರ್ಸಿಯಮ್ಮ ಅವರ ತಂದೆ ಜೋಸೆಫ್ ಅವರು ಸುಮಾರು ನಂಗೆ ತಿಳಿದಂಗೆ ಒಂದು 50ರಿಂದ 70 ಆತ್ಮಗಳನ್ನು ರಕ್ಷಣೆ ಕರ್ಕೊಂಡ್ಬಂದವರು. ಅವರಿದ್ದಾಗ சுமாರು ஆத்மಗಳನ್ನು சுமாರು ஜனங்களை ரட்சிப்புக்குள்ளே அவர் கொண்டு வந்திருக்கிறார். ஆமென். அப்படி என்ன வெளிச்சம் இருக்கும்போது, இந்த உலகத்தில் உயிர் இருக்கும்போது ஊழியத்தை செய்தார். ஹல்லேலூயா. ಅನೇಕರಿಗೆ ಉಪಕಾರ ಮಾಡಿದ್ದಾರೆ. ಅವರು ಕಾಂಟ್ರಾಕ್ಟರ್ ಆಗಿದ್ರು, ಅನೇಕರು ಉಪಕಾರ ಮಾಡಿದ್ದಾರೆ. ಸತ್ತ ಮೇಲೆ ಎಲ್ಲಿ ಸೇವೆ ಮಾಡೋಕ್ಕಾಗತ್ತೆ? ನೀವಿರುವಾಗಲೇ ದೇವರ ಸೇವೆಯನ್ನು ಮಾಡಿ. ಆಮೆನ್. ನೀವಿರುವಾಗಲೇ ಏನು ಮಾಡಬೇಕು? தேவர சேவையென்னா இருக்கும்போது என்ன செய்யணும்? ஆண்டவருடைய ஊழியத்தை செய்யணும். இருளில் போகும்போது எதுவுமே செய்ய முடியாது. வெளிச்சத்தில் இருக்கும்போது ஆண்டவர் ஊழியத்தை செய்யுங்கள். ಆಂಡವರು உங்களுக்கு ತರುಣತೆ ಕೊಡ್ತಿರುತ್ತಾರೆ. ದೇವರು ನಿಮಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾನೆ. ಯಾರಿಗಾದರೂ ಒಬ್ಬರಿಗೆ ಯೇಸು ಒಳ್ಳೆಯವರು ಅಂತೇಳಿ ಯೇಸುವಿನ ವಾಕ್ಯಗಳನ್ನು ಹಂಚಿ, ಸಮಯ ಸಿಕ್ಕಾಗೆಲ್ಲ ಟೈಮ್ ವೇಸ್ಟ್ ಮಾಡಿ ಅಡುಗೆ ಮಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡದೆ ಟಿ ವಿ ನೋಡಿಕೊಂಡು ಸೀರಿಯಲ್ಗಳು ನೋಡಿಕೊಂಡು ಸಿನಿಮಾ ನೋಡ್ಕೊಂಡಿದ್ರೆ ಎಚ್ಚರಿಕೆ ನಿಮಗೆ ಹೇಳ್ತಾ ಇದ್ದೇನೆ. ಹೋಗಿ ರೂಮಲ್ಲಿ ಕೂತ್ಕೊಳ್ಳಿ, ಗಂಟೆಗಟ್ಟಲೆ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ. ದೇವರ ಸನ್ನಿಧಾನದಲ್ಲಿ ಕಾಲ ಕಳೆಯುವಂಥದ್ದು 1000 ದಿನಗಳಿಗಿಂತ ಎಷ್ಟೋ ಉತ್ತಮವಾಗಿದೆ. ஏமே ஹல்லேலூயா. பண்றீங்களா? கர்த்தர் உங்களை ஆசீர்வதிக்கட்டும். எது நின்று பிரார்த்திசோಣ. இயேசு 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 ಯೇಸು. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ಸಂಡೇ ಸ್ಕೂಲ್ ತಗೋತಾರೆ. நேசிக்கிறே பகல் இருக்கும்போதே, அப்போ என்ன உங்க உயிர் இருக்கும்போது அந்தி கிறிஸ்து ஆழ்விக்கை வரதுக்கு முன்பாக இந்த உலகத்திலே பெரிய மகா சஞ்சலங்கள் வருவதற்கு முன்பாக ಸುವಿಶೇಷಂ சொல்லுங்கள். ಈ ಲೋಕದಲ್ಲಿ ಮಹಾ ಒಂದು ಉಪದ್ರವಗಳು ಬರೋದಕ್ಕಿಂತ ಮುಂಚೆ, ಅಂತ್ಯಕ್ರಿಸ್ತನ ಆಳ್ವಿಕೆ ಬರೋದಕ್ಕಿಂತ ಮುಂಚೆ ನೀವು ಬೆಳಕಿನ ಲೋಕದಲ್ಲಿ ಇರುವಾಗಲೇ, ಇನ್ನೂ ಸತ್ತಿಲ್ಲ ಅಂದರೆ ಸೇವೆಯನ್ನು ಮಾಡಿ, ಸುವಾರ್ತೆ ಸಾರಿ, ಪ್ರಾರ್ಥನೆ ಮಾಡಿ ಕೂತ್ಕೊಂಡು ಟಿವಿಗಳನ್ನು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಡೋಂಟ್ ಸಿ ದ unwanted things in the TV. தேவை இல்லாதத டிவி போட்டுக்கின்னு பார்த்துக்கின்னே இருக்குது. ஊழியக்காரர் ஜெபம் செய்கிறாரு, வசனம் சொல்கிறாரு. சரி, நீங்கள் எங்கே ஜெபிக்கிறீங்க சார்? போய் முழங்கால் படிட்டு ஜெபிங்க ரூமில். ஆண்டவர் அன்பை ருசித்து பாருங்கள். உங்கள் உயிர் இருக்கும்போதே அவர் நாமத்தை துதியுங்கள். ஊழியம் செய்கிற ஜனங்களுக்காக ஜெபியுங்கள். இந்த தேசம் ಯೇಸುವೆ ಅರಿಯಟ್ಟಂ. ಈ ದೇಶ ಯೇಸುವನ್ನು ಅರಿಲಿ. ಲೆಟ್ ಇಂಡಿಯಾ ವಿಲ್ ಬಿ ಬ್ಲಡ್ ವಾಶ್ಡ್ ಇಂಡಿಯಾ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಭಾರತ ದೇಶವಾಗಲಿ.
ಕನ್ಯಾಕುಮಾರಿಯಿಂದ ಹಿಮಾಲಯದ ಒಳಗೂ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಲಿ, ಸಮಾಧಾನ ನೆಲೆಸಲಿ. கட்டப்பட்ட மனிதரெல்லாம் கட்டவிக்கப்பட வேண்டும், காயப்பட்ட மனிதரெல்லாம் கல்வாரி வர வேண்டும், கர்த்தர் உம்மை காண வேண்டும். காயப்பட்ட மனிதரெல்லாம் கல்வாரி வர வேண்டும், கர்த்தர் உம்மை காண வேண்டும். தேவா 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 கிமரி முதல் குமரி வரை என் இயேசுவின் ரத்தம் பாய வேண்டும். கிமரி முதல் என் இயேசுவின் ரத்தம் பாய வேண்டும், என் இயேசுவின் ரத்தம் பாய வேண்டும். கட்டப்பட்ட மனிதரெல்லாம் கட்டவிக்கப்பட வேண்டும், காயப்பட்ட மனிதரெல்லாம் கல்வாரி வர வேண்டும், கர்த்தர் உம்மை காண வேண்டும், கர்த்தர் உம்மை காண வேண்டும். இருள் நீங்கி வெளிச்சத்தையே என் இந்தியா தேசம் காண வேண்டும். இருள் நீங்கி வெளிச்சத்தையே என் இந்தியா தேசம் காண வேண்டும், என் இந்தியா தேசம் காண வேண்டும். கட்டப்பட்ட மனிதரெல்லாம் கட்டவிக்கப்பட வேண்டும், காயப்பட்ட மனிதரெல்லாம் கல்வாரி வர வேண்டும், கர்த்தர் உம்மை காண வேண்டும், கர்த்தர் உம்மை காண வேண்டும். எழுப்புதல் தீ பரவட்டுமே, அது எங்கும் பத்தி எரியட்டுமே. எழுப்புதல் தீ பரவட்டுமே, அது எங்கும் பத்தி எரியட்டுமே, அது எங்கும் பத்தி எரியட்டுமே. கட்டப்பட்ட மனிதரெல்லாம் கட்டவிக்கப்பட வேண்டும், காயப்பட்ட மனிதரெல்லாம் கல்வாரி வர வேண்டும், கர்த்தர் உம்மை காண வேண்டும், கர்த்தர் உம்மை காண வேண்டும், கர்த்தர் உம்மை காண வேண்டும், கர்த்தர் உம்மை காண வேண்டும். ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಸಮಯಗಳನ್ನು ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಕರ್ತನ ಸಮ್ಮುಖದಲ್ಲಿ ಕಾದಿರಿ. ಬೆಳಕಿರುವಾಗಲೇ ಸುವಾರ್ತೆನ ಸಾರಿ. ನಾವು ಸತ್ತ ಮೇಲೆ ಸುವಾರ್ತೆ ಸಾರೋದಕ್ಕಾಗಲ್ಲ. ದೇವರು ನಮ್ಮನ್ನು ದ್ರಾಕ್ಷಿ ತೋಟಕ್ಕೆ ಕಳಿಸಿದ್ದಾನೆ.
ನಾವು ಆತನ ಕೂಲಿಯಾಳುಗಳು. ಆತ ನಮ್ಮ ಯಜಮಾನ, ಅವರ ತಾಯಿನುಡಿಯ ಯಜಮಾನ. ಯೋಗ್ಯವಾಗಿರುವಂಥ ಕೂಲಿಯನ್ನು ನಿಮಗೆ ಅವ್ರು ಕೊಡ್ತಾರೆ. ಆಮೇಲೆ ಥ್ಯಾಂಕ್ ಯು ಲಾರ್ಡ್. ದೇವರ ಆತ್ಮನು ನಮ್ಮ ಮಧ್ಯೆ ಇದ್ದಾನೆ. ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮಲ್ಲಿ ಪ್ರಾರ್ಥನೆಯ ಆತ್ಮ ಹಿಡಿದು ಬರುವಂತೆ ಸಮಯಗಳನ್ನು ವ್ಯರ್ಥ ಮಾಡಿಕೊಂಡು ಟಿ ವಿಗಳನ್ನು ನೋಡಿಕೊಂಡು ಸೀರಿಯಲ್ಲು, ಸಿನಿಮಾ, ಅದು ಇದು ವೇಸ್ಟು ಎಲ್ಲ. ಗೋ ಟು ಪ್ರೆಸೆನ್ಸ್ ಆಫ್ ಗಾಡ್. ಸ್ಪೀಕ್ ಟು ಜೀಸಸ್. ಹೋ ರೇ ಬರ್ನ ಸರ್ಗೆ ರೇ ಬರಾಂತು ರೇ ಹೆಸಿಕ ರಬ ಹೋ ರಬ ಖಬರಂತೆ ರಬ ರಬ ಸಕ್ಕ ರಬ ಬಬ ರಬ ತುರೊಕ್ಕು ರಸಂದ ರಬ ಸಕ್ಕ ರಬ ಸಕರ್ತ ರಬ ರಬ ಸಂತ ರಬ ಬಬ. ದೇವರು ನಿಮ್ಮೆಲ್ಲರನ್ನ ಪ್ರಾರ್ಥನೆಯ ಆತ್ಮನಿಂದ ತುಂಬಿಸಲಿ. ಜಗತ್ತಿನ ಆವಿನಾಲೆ ನೆರಪಟ್ಟು ಲೆಟ್ ಗಾಡ್ ಫಿಲ್ಸ್ ಯು ವಿತ್ ದ ಸ್ಪಿರಿಟ್ ಆಫ್ ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್. ನಿಮ್ಮಲ್ಲಿರುವ ದೇವರ ಆತ್ಮನು ಪ್ರಾರ್ಥನೆಯ ಆತ್ಮನಾಗಿದ್ದಾನೆ. ಶಕರ್ತ ಬರಾಂತರ ಸಿಕ್ಕರಲ ರಬ ಕಬ ರಬ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ರಕ್ತ ನಿಮ್ಮನ್ನು ಮುಚ್ಚಲಿ. ಯೇಸುವಿನ ನಾಮದಲ್ಲಿ ತಂದೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ